Hello everyone, welcome back to my YouTube channel. This is Meera, your study abroad guide. And in my today's video, we'll be talking about FMG. Whenever student thinks about going for MBBS abroad, first thought mind ಅಲ್ಲಿ ಬರೋದು ಅಬ್ರಾಡ್ ಹೋಗಾದ್ಮೇಲೆ ಇಂಡಿಯಾಗೆ ಮತ್ತೆ ಬರಬೇಕು, ಇಂಡಿಯಾಗೆ ಬಂದಾದಮೇಲೆ ಒಂದು ಎಕ್ಸಾಮ್ ಬರೀಬೇಕು, ಆ ಎಕ್ಸಾಮಲ್ಲಿ ಪಾಸ್ ಪರ್ಸೆಂಟೇಜ್ ತುಂಬಾ ಕಡಿಮೆ ಇದೆ. ಸೊ ಹೌ ವಿಲ್ ವಿ ಬಿ ಅ ಗುಡ್ ಡಾಕ್ಟರ್? ವಾಟ್ ಇಫ್ ಯು ಡೋಂಟ್ ಕ್ಲಿಯರ್ ದಿಸ್ ಎಕ್ಸಾಮ್ ಇನ್ ಇಂಡಿಯಾ? ಈ ಎಕ್ಸಾಮ್ ಕ್ಲಿಯರ್ ಮಾಡೋದು ಈಸಿ ಇರುತ್ತಾ, ಡಿಫಿಕಲ್ಟ್ ಇರುತ್ತಾ, ಎಷ್ಟು ಜನ ಈ ಎಕ್ಸಾಮ್ನ ಕ್ಲಿಯರ್ ಮಾಡ್ತಿದ್ದಾರೆ? ಆ್ಯಂಡ್ ನಾಟ್ ಓನ್ಲಿ ದ್ಯಾಟ್, ಪೀಪಲ್ ಆಲ್ಸೋ ಫಿಯರ್ ದ್ಯಾಟ್ ಅಬ್ರಾಡ್ ಹೋದರೆ ಈ ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕೆ ಆಗೋದೇ ಇಲ್ಲ ಆ್ಯಂಡ್ ದೇ ಕ್ಯಾನ್ ನೆವರ್ ಬಿ ಅ ಡಾಕ್ಟರ್ ಇನ್ ಇಂಡಿಯಾ. ವೆಲ್, ಇನ್ ಮೈ ಟುಡೇಸ್ ವಿಡಿಯೋ ಐ ವಾಂಟ್ ಟು ಟಾಕ್ ಅಬೌಟ್ ಅ ಕಂಟ್ರಿ ಜಾರ್ಜಿಯಾ ಆ್ಯಂಡ್ ದ FMG ಪಾಸ್ ಪರ್ಸೆಂಟೇಜ್ ಫ್ರಮ್ ದಿಸ್ ಕಂಟ್ರಿ. ಯಾವ ಯೂನಿವರ್ಸಿಟೀಸ್ ಇದೆ in this country where you have very good pass percentage in FMG exam? How many students are writing the exam every year? How many students are actually clearing this exam every year? License ಸಿಗೋದು ಇಲ್ಲಿ ಡಿಫಿಕಲ್ಟ್ ಆಗತ್ತಾ? ಆ್ಯಂಡ್ ಯಾವ ಯೂನಿವರ್ಸಿಟಿ ಈಸ್ ಆ್ಯಕ್ಚುಲಿ ದಿ ಬೆಸ್ಟ್ ಫಾರ್ ಯೋರ್ ಎಜುಕೇಷನ್, ಫಾರ್ ಯೋರ್ MBBS, where you can also get the assistance for FMG exam. So if you're new to my channel, make sure you subscribe my channel and hit the bell icon so that you'll be aware of all the new videos that I upload. And also make sure to watch this video till the end, because if you're someone who's planning for MBBS abroad, then you should definitely know what country is good for FMG and what universities are actually good where you have good FMG pass percentage. ಈಗ ತುಂಬಾನೇ countries ಇದೆ where students are going for their MBBS education. We'll be talking only about Georgia. And Georgiaದಲ್ಲಿ we all know around 24 medical colleges where Indian students are doing their MBBS. ಸೊ ನಾನು ಎಲ್ಲ ಕಾಲೇಜಸ್ ಬಗ್ಗೆ ಮಾತಾಡೋದಿಲ್ಲ, ಬಿಕಾಸ್ ವಿ ಓನ್ಲಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಯಾವ ಕಾಲೇಜ್ ಈಸ್ ಗುಡ್ ಫಾರ್ ದರ್ ಎಜುಕೇಷನ್ ಆ್ಯಂಡ್ ಯಾವ ಕಾಲೇಜಿಂದ FMG ಪಾಸ್ ಪರ್ಸೆಂಟೇಜ್ ಜಾಸ್ತಿ ಇದೆ. ಸೊ ಈ ವಿಡಿಯೋದಲ್ಲಿ ಒಂದು 5 to 6 ಕಾಲೇಜಸ್ ಬಗ್ಗೆ ಮಾತಾಡೋಣ. ಆ್ಯಂಡ್ ದೋಸ್ ಆರ್ ದಿ ರೆಪ್ಯೂಟೆಡ್ ಕಾಲೇಜಸ್ ಆಫ್ ಜಾರ್ಜಿಯಾ. ಆ್ಯಂಡ್ ಈ ಕಾಲೇಜಸ್ ಬಂದುಬಿಟ್ಟು ಇಂಡಿಯನ್ ಸ್ಟೂಡೆಂಟ್ಸಲ್ಲಿ ತುಂಬಾ ಫೇಮಸ್ ಆಗಿದೆ. ಎನಿ ಸ್ಟೂಡೆಂಟ್ ಹೂ ಇಸ್ ಲುಕಿಂಗ್ ಫಾರ್ MBBS ಇನ್ ಜಾರ್ಜಿಯಾ, they usually ask for these universities. And stay till the end, because lastly I have very important information regarding government medical colleges in Georgia. Students are actually wanting to go for government medical college, but government medical colleges alli education ಎಲ್ಲ ಹೇಗಿದೆ ಅದೆಲ್ಲ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಸೊ ವೆನ್ ವಿ ಟಾಕ್ ಅಬೌಟ್ FMG ಪಾಸ್ ಪರ್ಸೆಂಟೇಜ್, ಟಾಪ್ ಪ್ಲೇಸಲ್ಲಿ ಇರೋದು ಕೌಕಾಸಸ್ ಯೂನಿವರ್ಸಿಟಿ. ಕೌಕಾಸಸ್ ಯೂನಿವರ್ಸಿಟಿಯಲ್ಲಿ ದೆರ್ ಆರ್ ಸೋ ಮೆನಿ ಸ್ಟೂಡೆಂಟ್ಸ್ ಹೂ ಆರ್ ಸ್ಟಡಿಂಗ್, ಇಂಡಿಯನ್ ಸ್ಟೂಡೆಂಟ್ಸ್. ದೇ ಹ್ಯಾವ್ ಮೋರ್ ದೆನ್ 30+ ಕಂಟ್ರೀಸಿಂದ ಸ್ಟೂಡೆಂಟ್ಸ್ ಬರ್ತಿದ್ದಾರೆ, ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಬರ್ತಿದ್ದಾರೆ ಈ ಕಾಲೇಜಲ್ಲಿ. ಆ್ಯಂಡ್ ಎವ್ರಿ ಇಯರ್ ದ ಅಡ್ಮಿಷನ್ ನಂಬರ್ ಈಸ್ ಆ್ಯಕ್ಚುಲಿ ಇನ್ಕ್ರೀಸಿಂಗ್ ಇನ್ ದಿಸ್ ಕಾಲೇಜ್. ಈ ಕಾಲೇಜಿಂದ MBBS ಸ್ಟೂಡೆಂಟ್ಸ್ ವೆನ್ ದೇ ಗ್ರ್ಯಾಜುಯೇಟ್, ಇಂಡಿಯನ್ ಸ್ಟೂಡೆಂಟ್ಸ್ ದೇ ಅಪ್ಲೈ ಫಾರ್ FMG ಎಕ್ಸಾಮ್ ಆ್ಯಂಡ್ ಮೆನಿ ಆಫ್ ದೆಮ್ ಫಸ್ಟ್ ಅಟೆಂಪ್ಟಲ್ಲೇ ಎಕ್ಸಾಮ್ನ ಕ್ಲಿಯರ್ ಮಾಡ್ತಿದ್ದಾರೆ. ನಾಟ್ ಜಸ್ಟ್ ದ್ಯಾಟ್, ಎಕ್ಸಾಮ್ ಕ್ಲಿಯರ್ ಮಾಡೋದೋಕೆ, ಬಟ್ ಈ ಎಕ್ಸಾಮ್ಸಲ್ಲಿ ಮೋರ್ ದೆನ್ 50% ಸ್ಟೂಡೆಂಟ್ಸ್ಗೆ ಮೋರ್ ದೆನ್ 200 ಮಾರ್ಕ್ಸ್ ಬರ್ತಿದೆ ಇನ್ ದರ್ FMG ಎಕ್ಸಾಮ್. ಸಿ, FMG ಎಕ್ಸಾಮ್ ಈಸ್ ಡೆಫಿನೆಟ್ಲಿ ಕನ್ಸಿಡರ್ ಅ ವೆರಿ ಡಿಫಿಕಲ್ಟ್ ಎಕ್ಸಾಮ್. ಅದರಲ್ಲಿ 151 ಬಂದ್ರೂ ಸ್ಟೂಡೆಂಟ್ಸ್ ವಿಲ್ ಕ್ವಾಲಿಫೈ, ಬಟ್ ಮೆನಿ ಸ್ಟೂಡೆಂಟ್ ಫ್ರಮ್ ದಿಸ್ ಕಾಲೇಜ್ ದೇ ಆರ್ ಸ್ಕೋರಿಂಗ್ ಮೋರ್ ದೆನ್ 200. ದೆರ್ ಆರ್ ಸ್ಟೂಡೆಂಟ್ಸ್ ಹೂ ಗಾಟ್ 250, 230, ಆ್ಯಂಡ್ ಇನ್ 2024 ಎಂಟೈರ್ ಜಾರ್ಜಿಯಾದಲ್ಲಿ FMGಯಲ್ಲಿ ಟಾಪ್ ಸ್ಕೋರ್ ಮಾಡಿದ ಸ್ಟೂಡೆಂಟ್ ಈಸ್ ಆಲ್ಸೋ ಫ್ರಮ್ ಕೌಕಾಸಸ್ ಯೂನಿವರ್ಸಿಟಿ. ಸೊ ದಿಸ್ ಯೂನಿವರ್ಸಿಟಿ is definitely very good, and if you're really focused on FMG and the academics, then this will be one of my best suggestion to most of the students out there. ಕಾಲೇಜ್ ಇರೋದು ತಿಬ್ಲಿಸಿಯಲ್ಲಿ and fees is also not very high. Secondly, GAU, Georgian American University. So this university also has a very good pass percentage in FMG. More than 50% students have actually cleared the licensing exam of GAU. So GAU is also a very good college, and ee varsha tuition fees increase agide GAUdu, but then there are so many Indian students studying there. College is definitely very good, and obviously academics is also very good. FMG pass percentage banbittu it's more than 50% in GAU. GAU ಆದಮೇಲೆ ಇಫ್ ಯು ಆರ್ ಲುಕಿಂಗ್ ಫಾರ್ ಎನಿ ಬೆಸ್ಟ್ ಕಾಲೇಜ್ ಅಂದರೆ ಐ ವುಡ್ ಸಜೆಸ್ಟ್ ಯು SCU, ಜಾರ್ಜಿಯನ್ ನ್ಯಾಷನಲ್ ಯೂನಿವರ್ಸಿಟಿ. ಜಾರ್ಜಿಯನ್ ನ್ಯಾಷನಲ್ ಯೂನಿವರ್ಸಿಟಿಯಲ್ಲಿ ಇಂಡಿಯನ್ ಕ್ರೌಡ್ ತುಂಬಾ ಜಾಸ್ತಿ ಆಗಿದೆ. ರಷ್ಯಾ ಉಕ್ರೇನ್ ವಾರ್ ಆದಮೇಲೆ SCUದಲ್ಲಿ ತುಂಬ ಸ್ಟೂಡೆಂಟ್ಸ್ ಟ್ರಾನ್ಸ್ಫರ್ ತೊಗೊಂಡಿದ್ದಾರೆ. ಸೊ ಈ ಯೂನಿವರ್ಸಿಟಿಯಲ್ಲಿ ಇಂಡಿಯನ್ ಸ್ಟೂಡೆಂಟ್ಸು ಕ್ರೌಡ್ ಸ್ವಲ್ಪ ಜಾಸ್ತಿನೇ ಇದೆ. ಆ್ಯಂಡ್ ದೆರ್ ಆರ್ ಲೈಕ್ ಮೋರ್ ದೆನ್ 200 to 300+ ಸ್ಟೂಡೆಂಟ್ಸ್ ದೇ ಆರ್ ರೈಟಿಂಗ್ ದಿ ಎಕ್ಸಾಮ್ ಎವ್ರಿ ಇಯರ್, FMG ಎಕ್ಸಾಮ್. ಸೊ ಈ ಕಾಲೇಜಲ್ಲಿ ಅರೌಂಡ್ 40 to 43
73% is the pass percentage in FMG. Guys, overall India in that the pass percentage is around 20-25. So obviously this college is considered the best college when it comes to FMG exam and also the academics. Idadmele, if you actually look for more universities, then Caucasus International University ಇದೆ. Remember, ನಾನು ಫಸ್ಟಲ್ಲಿ ಮಾತಾಡಿರೋದು about Caucasus University. And now we are talking about Caucasus International University. Both these universities are different. So Caucasus International University and DTMU, David Tudlani Medical University, and also BAU. BAU is not in Tbilisi, it's in Batumi. So these three colleges, these three universities are almost at the same level. Around 40-41% ಬಂದ್ಬಿಟ್ಟು pass percentage ಇದೆ in FMG. And then we have University of Georgia. University of Georgia ದಲ್ಲಿ actually FMG pass percentage ತುಂಬಾನೇ fluctuate ಆಗ್ತಿದೆ. Sometimes it's like high, sometimes it's low. But on an average, this college is also good for your MBBS admission. Now, one very important point which I really wanted to highlight in this specific video is about the government colleges in Georgia. Now, in my 10 years of experience, ನಾನು ತುಂಬ ಪೇರೆಂಟ್ಸ್ನ ಸ್ಟೂಡೆಂಟ್ಸ್ನ ಮೀಟ್ ಮಾಡಿದ್ದೀನಿ. ಆ್ಯಂಡ್ ವೆನ್ ಎವರ್ ವಿ ಟಾಕ್ ಅಬೌಟ್ MBBS in Georgia, one college ಹೆಸರು ಬರೋದು is very common, that is TSMU. ನಾವು ಈ ಯೂನಿವರ್ಸಿಟಿ ಬಗ್ಗೆ ಯಾಕೆ ಎಲ್ಲರೂ ಜಾಸ್ತಿ ಮಾತಾಡ್ತಾರೆ ಅಂದರೆ, ದಿಸ್ ಇಸ್ ಅ ಗೌರ್ಮೆಂಟ್ ಯೂನಿವರ್ಸಿಟಿ. ಗೌರ್ಮೆಂಟ್ ಯೂನಿವರ್ಸಿಟಿ ಅಂದರೆ ಪೀಪಲ್ ಥಿಂಕ್ ಓಕೆ ಕಾಲೇಜ್ ಚೆನ್ನಾಗಿರುತ್ತೆ, ಓಕೆ ಗೌರ್ಮೆಂಟ್ ಅಂಡರಲ್ಲಿದೆ, ಸೊ ದ ಅಕಾಡೆಮಿಕ್ಸ್ ಎಲ್ಲ ಚೆನ್ನಾಗಿರುತ್ತೆ. ಈ ಕಾಲೇಜಲ್ಲಿ ಎರಡೆರಡು ಕರಿಕ್ಯುಲಮ್ ಇದೆ. ಒನ್ ಇಸ್ ಯುರೋಪಿಯನ್ ಕರಿಕ್ಯುಲಮ್ ಆ್ಯಂಡ್ ಅದರ್ ಒನ್ ಇಸ್ ಅಮೆರಿಕನ್ ಕರಿಕ್ಯುಲಮ್. ಪ್ಲಸ್ ತುಂಬಾ ಇಂಡಿಯನ್ ಸ್ಟೂಡೆಂಟ್ಸ್ ಇದ್ದಾರೆ, ತುಂಬಾ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಇದ್ದಾರೆ ಈ ಕಾಲೇಜಲ್ಲಿ. ಆ ಒಂದು ರೀಸನಿಂದ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಆರ್ ಲೈಕ್ ಓಕೆ TSMU ಆ್ಯಂಡ್ ನಾಟ್ ಜಸ್ಟ್ ದ್ಯಾಟ್. ನಿಮ್ಮ ಗೂಗಲಲ್ಲಿ ಚೆಕ್ ಮಾಡಿದ್ರೆ MBBS in Georgia ಅಂತ ನೀವು ಸರ್ಚ್ ಮಾಡಿದ್ರೆ ಫಸ್ಟ್ ಕಾಲೇಜ್ ಬರೋದೇ TSMU. ನಾವು TSMU ಹೆಸರು ಜಾಸ್ತಿ ಬರೋದು ರೀಸನ್ ಈಸ್ ವೆರಿ ಸಿಂಪಲ್, ಬಿಕಾಸ್ ದಿಸ್ ಈಸ್ ದ ಫಸ್ಟ್ ಮೆಡಿಕಲ್ ಕಾಲೇಜ್ ಇನ್ ಜಾರ್ಜಿಯಾ ವಿಚ್ ಸ್ಟಾರ್ಟೆಡ್ MBBS in English language ಅಷ್ಟೇ. ದಟ್ ಈಸ್ ದ ಮೇನ್ ರೀಸನ್. ಅದಾದಮೇಲೆ ಫಸ್ಟ್ ಗೌರ್ಮೆಂಟ್ ಕಾಲೇಜ್. ಸೊ ಆಬ್ವಿಯಸ್ಲಿ very old college, first college we started English course in MBBS, and then most of the students are taking here admission are from different countries. So ಆ ಒಂದು reason ಇಂದ ಈ ಕಾಲೇಜ್ ಹೆಸರು ಜಾಸ್ತಿ ಆಗಿದೆ. But if you ask me, is this college really good when it comes to your education, or when it comes to the smooth admission process, then I will tell you that this is a government college. Again, here it has its like pros and cons. Admission process antu definitely it's not simple, and moreover we don't have to talk about this college in this year, because 2025 early we got a notification that all the government colleges of Georgia will be retained only for the Georgian students. So international students to admission ಅಲ್ಲಿ ಜಾಸ್ತಿ ಆಗೋದಿಲ್ಲ. ಕೆಲವೊಂದು ಸೀಟ್ಸ್ ಇರುತ್ತೆ, ಬಟ್ ಆಬ್ವಿಯಸ್ಲಿ ದೋಸ್ ಸೀಟ್ಸ್ ಆಲ್ಸೋ ವಿಲ್ ಬಿ ಫಿಲ್ಡ್ ವೆರಿ ಸೂನ್. ಬಟ್ FMG ಪಾಸ್ ಪರ್ಸೆಂಟೇಜ್ ಎಷ್ಟಿದೆ? ದಿಸ್ ಇನ್ಫಾರ್ಮೇಷನ್ ಈಸ್ ರಿಯಲಿ ಕ್ರೂಷಿಯಲ್. ಯು ಹ್ಯಾವ್ ಟು ನೋ Indian students who are in TSMU, every year, let's say around 300 to 350 students are writing the FMG exam. ಪಾಸ್ ಪರ್ಸೆಂಟೇಜ್ ಬಂದ್ಬಿಟ್ಟು ಜಸ್ಟ್ 25%. ಇವಾಗ the chase behind medical college which has to be government, it makes no sense when FMG pass percentage is less. So Indian students ಏನು ಬೇಕಂದ್ರೆ they need to complete their MBBS education, and obviously ಅಬ್ರಾಡ್ನಿಂದ ಮತ್ತೆ ಇಂಡಿಯಾಗೆ ಬರೋದು, ಆ್ಯಂಡ್ ದೇ ಹ್ಯಾವ್ ಟು ರೈಟ್ ದಿಸ್ FMG ಎಕ್ಸಾಮ್. ಈ FMG ಪಾಸ್ ಪರ್ಸೆಂಟೇಜಲ್ಲಿ ಜಾಸ್ತಿ ಇರುತ್ತೆ. ಆ ಕಾಲೇಜಲ್ಲಿ ಹೋಗೋದು ಈಸ್ ಡೆಫಿನೆಟ್ಲಿ ಗುಡ್ ಫಾರ್ ದ ಸ್ಟೂಡೆಂಟ್ಸ್, ಎಸ್ಪೆಷಲಿ ಫಾರ್ ದ ಇಂಡಿಯನ್ ಸ್ಟೂಡೆಂಟ್ಸ್. ನಾವು TSMU ಗೌರ್ಮೆಂಟ್ ಇದ್ರೂ, TSMU ಹಳೆ ಯೂನಿವರ್ಸಿಟಿ ಇದ್ರೂ, TSMU ವಿತ್ ಮೆಜಾರಿಟಿ ಡಿಮ್ಯಾಂಡ್ ಇದ್ರೂ, the pass percentage of FMG here is very low. It's just 25%. So trust me, it makes no difference between a private medical college or a government medical college. Private ಅಲ್ಲಿ ನಿಮಗೆ ಜಾಸ್ತಿ ಫೆಸಿಲಿಟೀಸ್ ಸಿಗ್ತಿದೆ. Admission process is also being very simple, and obviously management ಕಡೆಯಿಂದ enough support ಇರುತ್ತೆ. And of course ಎಜುಕೇಷನ್ ವೈಸು ಚೆನ್ನಾಗಿರುತ್ತೆ, ಆ್ಯಂಡ್ FMG ಪಾಸ್ ಪರ್ಸೆಂಟೇಜ್ ಕೂಡ ಅಲ್ಲಿ ಜಾಸ್ತಿ ಇದೆ. ಸೊ ಇಫ್ ಯು ಆರ್ ಸಮ್ವನ್ ಹೂಸ್ ಪ್ಲ್ಯಾನಿಂಗ್ ಫಾರ್ FMG ಅಬ್ರಾಡ್, ಯಾವ ಕಂಟ್ರಿ, ಯಾವ ಯೂನಿವರ್ಸಿಟಿ, ಎಲ್ಲಿ ಚೆನ್ನಾಗಿ ಎಜುಕೇಷನ್ ಸಿಸ್ಟಮ್ ಇರುತ್ತೆ, FMG ಪಾಸ್ ಪರ್ಸೆಂಟೇಜ್ ಎಲ್ಲಿ ಜಾಸ್ತಿ ಇದೆ, ಅದೆಲ್ಲ ನೀವು ಜಾಸ್ತಿ ಯೋಚನೆ ಮಾಡ್ತಿದ್ದೀರ ಅಂದರೆ ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಈ ವಿಡಿಯೋ ನೋಡಾದಮೇಲೆ ನೀವು ಡಿಸೈಡ್ ಮಾಡ್ಬೋದು ಯಾವ ಯೂನಿವರ್ಸಿಟಿಯಲ್ಲಿ ನೀವು ಅಡ್ಮಿಷನ್ ತೊಗೋಬೇಕು ಅಂತ. ನಾವು ಮಾತಾಡ್ತಿರೋದು ಎಲ್ಲ ಯೂನಿವರ್ಸಿಟೀಸ್ ಆರ್ ಇನ್ Tbilisi, ದ ಕ್ಯಾಪಿಟಲ್ ಸಿಟಿ. ಸೊ ಆಬ್ವಿಯಸ್ಲಿ ಇಲ್ಲಿ ನಿಮಗೆ ಕ್ಲಿನಿಕಲ್ ಎಕ್ಸ್ಪೋಜರು ಜಾಸ್ತಿ ಸಿಗುತ್ತೆ, ಯಾಕಂದರೆ ಪಾಪ್ಯುಲೇಷನ್ Tbilisiಯಲ್ಲಿ ಜಾಸ್ತಿ ಇರೋದು. ನಾವು ಇಫ್ ಯು ರಿಯಲಿ ಆಸ್ಕ್ ಮೀ,
Private and government ಅಲ್ಲಿ ಏನಾದರೂ ಡಿಫ್ರೆನ್ಸ್ ಇದೆಯಾ? I would say no. Facilities are more in your private college. So these are the list of private medical colleges in Georgia where you can definitely think of taking MBBS admissions. Academic wise ಏನು problem ಇರಲ್ಲ, and obviously you will not face any difficulties in clearing the FMG exam. And it's definitely not that ನೀವು ಈ ಕಾಲೇಜಸ್ ಅಲ್ಲಿ ಅಡ್ಮಿಷನ್ ತಗೊಂಡ್ರೆ ನಿಮ್ಮದು FMG ಎಕ್ಸಾಮ್ ಕ್ಲಿಯರ್ ಆಗೇ ಆಗುತ್ತೆ. That's not how it works. FMG ಎಕ್ಸಾಮ್ ಕ್ಲಿಯರ್ ಆಗಬೇಕಂದ್ರೆ ನಿಮ್ಮ ಡೆಡಿಕೇಶನ್ ಸ್ಟಾರ್ಟಿಂಗ್ ಇಂದಾನೇ ಇರಬೇಕು. ಯು ಕೆನಾಟ್ ಥಿಂಕ್ ನಾನು ಫಸ್ಟ್ 5 years ಎಲ್ಲ ಎಂಜಾಯ್ ಮಾಡ್ತೀನಿ, ನಾನು ಕಂಟ್ರಿ ನೋಡ್ತೀನಿ, ಐ ಜಸ್ಟ್ ಫೋಕಸ್ ಆನ್ ದಿ ಅಕಾಡೆಮಿಕ್ಸ್. FMG ಬಗ್ಗೆ ನಾನು 6th year ಅಲ್ಲಿ ಯೋಚನೆ ಮಾಡ್ತೀನಿ, ಅಥವಾ MBBS ಕಂಪ್ಲೀಟ್ ಮಾಡಾದ್ಮೇಲೆ ನಾನು ಫೋಕಸ್ ಮಾಡ್ತೀನಿ. ಈ ಒಂದು ಥಾಟ್ ಪ್ರಾಸೆಸ್ ಇದ್ದರೆ ಆಬ್ವಿಯಸ್ಲಿ ಯು ವಿಲ್ ನಾಟ್ ಬಿ ಏಬಲ್ ಟು ಕ್ಲಿಯರ್ ದಿ ಎಕ್ಸಾಮ್ ಇನ್ 1 attempt. ಹವೆವರ್ 3rd year ಇಂದ ಸ್ವಲ್ಪ ಸೀರಿಯಸ್ ಆಗಿ ಸ್ಟಡೀಸ್ನ ಸ್ಟಾರ್ಟ್ ಮಾಡಿದ್ರೆ, FMG ಪ್ರಿಪ್ರೇಷನ್ಸ್ ಎಲ್ಲ ನೀವು 4th year ಇಂದ ಸ್ಟಾರ್ಟ್ ಮಾಡಿದ್ರೆ, 3rd year ಇಂದ ಸ್ಟಾರ್ಟ್ ಮಾಡಿದ್ರೆ ಎಕ್ಸಾಮ್ ಒಂದೇ ಅಟೆಂಪ್ಟಲ್ಲಿ ಕ್ಲಿಯರ್ ಆಗೇ ಆಗುತ್ತೆ. I am talking like this because I am seeing the students. ನಾನು ನೋಡ್ತಿದ್ದೀನಿ students who are studying seriously from day one have cleared the exam in 1 attempt. And students who had kept everything towards the end, obviously they are going for like 3rd attempt, 4th attempt. So that's not what you want, right? You need to complete the 6 years course. And abroad it's a 6 years course. India it's 5.5 years course. Plus you have to do additional internship. So our one headache already ಇದೆ that the entire course is of like 7 years. ಅದರ ಮೇಲೆ if you're not clearing the FMG exam sooner, then obviously your entire MBBS journey ಇನ್ನೂ ಜಾಸ್ತಿ ಡ್ರ್ಯಾಗ್ ಆಗುತ್ತೆ. So if you want to become a very good doctor and serve the nation, complete your 6 years, clear your FMG in the first attempt. And that is possible only when you start studying right from your 3rd to 4th year. First 2 years you can take it light, obviously. Your new journey, new country, new life, everything is new. So you can definitely take it light because it anyways will be pre-clinical subjects. But 3rd year ಆದ್ಮೇಲೆ ನಿಮ್ಮದು clinical subjects ಸ್ಟಾರ್ಟ್ ಆಗುತ್ತೆ. So be serious and seriously ನೀವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ರೆ FMG is a piece of cake. But if you don't study andre, obviously it's going to be very difficult. So let me know if this video was helpful for you to at least understand your college is good academic wise and also FMG wise, because this will definitely give you a little idea about the education in Georgia and where you should take your MBBS admission. The colleges that we just mentioned are all top medical colleges, and there are so many Indian students studying here. So if you're someone who's looking for MBBS abroad, then these are your choices. So this is all about our today's video. If you felt that information in this video was really helpful, then please make sure to like the video and share this video with those friends of yours or those students who are looking for MBBS admissions abroad and are still thinking which college would be good. If you have not yet subscribed, please subscribe the channel and turn on the bell icon so that you get notification on every video that I upload. So thank you so much for watching this video till the end, and take care.